ಅಣ್ಣ ಅಣ್ಣ ನಿನ್ನ ಜೊತೆ ಮಾತಾಡಬೇಕು ಅಣ್ಣ. ಮಾತಾಡಬೇಡ ನೀನು, ಮಾತಾಡಬೇಡ ನನ್ನ ಜೊತೆ ಮಾತಾಡಬೇಡ ನೀನು. ಮಾತಾಡೋಕ್ಕೆ ಏನೈತೆ? ಹಿಂಗೆಲ್ಲ ಮಾಡಿದ್ಯಲ್ಲ, ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಧನುಷ ನಾನು. ನಿನ್ನೆಲ್ಲ ನಂಬಿಕೆ ಕಳ್ಕೊಬಿಟ್ಟೆ. ನನಗಂತೂ ಸಖತ್ತು ಬೇಜಾರಾಗ್ಬಿಡ್ತು. ನನ್ನ ತಂಗಿ ಹಿಂಗೆ ಮಾಡ್ತಾಳೆ, ನಮ್ಮ ಧನುಷ ಹಿಂಗೆ ಮಾಡ್ತಾಳೆ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ ಗೊತ್ತಾ. ಅಣ್ಣ ಅದ್ರ ಬಗ್ಗೆನೇ ಮಾತಾಡೋದಕ್ಕೆ ಬಂದಿದ್ದೀನಿ. ಇದೆಲ್ಲ ಯಾರ್ಯಾರು ಮಾಡಿದ್ದು ಏನು ಅಂತೇಳಿ ಸಾಕ್ಷಿ ಸಮೇತ ನಿನಗೆ ಪ್ರೂವ್ ಮಾಡ್ತೀನಿ. ನೀನೇ ಹಾಕಾಡ್ರೆ ನಮ್ಮ ಮತ್ತೊಮ್ಮೆ ನೀನೇ ಹಿಡಿಬೇಕು. ಹಂಗೆ ಮಾಡ್ತೀನಿ ಅಣ್ಣ. ಸುಮ್ಮನೆ ಏನೇನೋ ಮಾತಾಡಬೇಡ ಧನುಷ, ಸುಮ್ಮನೆ ಹೋಗತ್ಲ. ಯಾವಳು ಸೇರ್ಕೊಂಡು ನನ್ನ ಮೇಲೆ ಎಷ್ಟು ಕೇಣಿ ಕಿತಾಪತಿ ಮಾಡ್ತಾ ಇದ್ದಾರೆ ಅಂತೇಳಿ ನಾನಿವತ್ತು ನಿನಗೆ ಪ್ರೂವ್ ಮಾಡ್ತೀನಿ. ನೋಡು, ಇದನ್ನು ನೋಡಿ ಮಾತಾಡೋಣ. ನೋಡು, ಅವಳು ಮುತ್ತುನು ಆ ಜೀವಿತ ನನ್ನ ಮೇಲೆ ಎಷ್ಟು ಕೇಡು ಬಯಸ್ತಾ ಇದ್ದಾರೆ ನೋಡು. ನಾನು ನಿನ್ನ ದೂರ ಮಾಡಬೇಕು ಅಂತ ಹೇಳಿ ಎಷ್ಟೆಲ್ಲ ಪ್ಲಾನ್ ಮಾಡಿಕೊಂಡು ಹೆಂಗೆ ಮಾತಾಡಿಕೊಂಡು ಏನೆಲ್ಲ ಮಾತಾಡ್ತಾ ಇದ್ದಾರೆ. ನೀನೇ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಅವ್ರು ಮಾಡೋ ಅಂಥ ಕೇಣಿ ಕಿತಾಪತಿ. ಇನ್ನು ನಾನು ಮಾಡ್ತಾ ಇದ್ದೀನೇನೋ, ನೀನು ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ಯಾ. ಅದಕ್ಕೇ ಇವತ್ತು ಅವಳು ಎಂತಾಳು ಅಂತ ನಿನಗೆ ಗೊತ್ತಾಗಲಿ. ಏನಮ್ಮ ಅದು? ಏನಿದು? ನೋಡ, ಜೀವಿತನ ಮುತ್ತು ಇಬ್ಬರು ಮಾತಾಡ್ತಾ ಇದ್ದಾರೆ. ಆ ಲವ್ ಲೆಟರ್ ತಂದಿಕ್ಕಿರೋದು ಈ ಮುತ್ತು ನನ್ನ ಫೈಲ್ ಒಳಗಡೆ ಆ ಜೀವಿತನ ಹತ್ರ ಬರೆಸ್ಕೊಂಡು. ಅವಳವಲ್ಲ ಹ್ಯಾಂಡ್ ರೈಟಿಂಗ್ ಅವಳು ಬರೆದು ಇಟ್ಟಿದ್ದಾಳೆ ಅಂತ ಅಂದಿದ್ದಕ್ಕೆ ಮುತ್ತು ನಾವು ಹ್ಯಾಂಡ್ ರೈಟಿಂಗ್ ನಾನು ನೋಡಿದ್ದೀನಿ, ಅವಳವಲ್ಲ ಇದು ಅಂತ ಹೇಳಿ ನೀನು ಒಪ್ಕೊಂಡ್ಲಿಲ್ವಲ್ಲ, ನನ್ನನ್ನೇ ನಂಬಲಿಲ್ವಲ್ಲ ನಾನು ಹೇಳಿದ್ರು. ಅದಕ್ಕೇನೆ ಇಲ್ಲಿ ನೋಡು, ಇದು ಯಾರು ಮಾಡಿರೋ ಅಂಥದ್ದು, ಯಾರು ಬರೆದಿರೋದು ಅಂತ ಇದನ್ನು ನೋಡು, ನಿನಗೆಲ್ಲ ಗೊತ್ತಾಗುತ್ತೆ ನನ್ನ ಮೇಲೆ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ನಾನು ನಿನ್ನೂ ದೂರ ಮಾಡಬೇಕು ಅಂತ ಹೇಳಿ ಅವ್ರ ಮನಸ್ಸಿನಲ್ಲಿ ಎಷ್ಟೆಲ್ಲ ಅವರು ಇಷ್ಟಪಡ್ತಾ ಇದ್ದಾರೆ ಅಂತ ನೋಡು. ಆಸೆ ಇಟ್ಕೊಬಿಟ್ಟವ್ರೆ. ನಾನು ನಿನ್ನೂ ದೂರ ಮಾಡಬೇಕು, ಅವಳು ಮುತ್ತು ನಿನ್ನ ಜೊತೆ ಚೆನ್ನಾಗಿರಬೇಕು, ಆ ರೀತಿ ಅವಳು ಅಂದ್ಕೊಂಡಿರೋದು ಮನಸ್ಸಲ್ಲಿ. ಈ ತಕ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ನೀನು ಬರ್ಕೊಟ್ಟಿದ್ದಲ್ಲ ತುಂಬ ಚೆನ್ನಾಗೇ ವರ್ಕೌಟ್ ಆಯಿತು ಬಿಡು. ಅದನ್ನೇ ಮಾತಾಡೋಣ ಅಂತ ನಾನು ನಿನ್ನ ಕರೆದಿದ್ದು. ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಅದನ್ನು ಅವಳು ಫೈಲ್ ಒಳಗಡೆ ತಗೊಂಡೋಗಿ ಇಟ್ಬಿಟ್ಟಿದ್ದೆ. ಅಯ್ಯೋ ಧನು ರೊಚ್ಚಿಗೆ ಎದ್ದು ಬಿಟ್ಟಿದ್ದ ನಮ್ಮ ಧನು ಅಣ್ಣ. ನೀ ಇಂಥ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡೇ ಇರಲಿಲ್ಲ ಕಣೆ ಅಂತ ಚೆನ್ನಾಗಿ ಉಗ್ದ ಅನ್ಬೇಡ. ಅದಕ್ಕೆ ಇವಳು ನಾಳೆನೇ ಇವಾಗ ಮಾತಾಡಿಸ್ತಾ ಇಲ್ಲ. ಮತ್ತೆ ಅವಳನ್ನ ಇಲ್ಲೋಳು ಯಾರಿಗಾನ ಅಂತಿಂತವ್ರಿಗೆ ತಗೊಂಡೋಗಿ ಗಂಟು ಹಾಕಬೇಕು. ಅವಳಿಗೆ ಕೆಲಸ ಕಳಿಸ್ಬಾರ್ದು, ಓದಿಸ್ಬಾರ್ದು ಮುಂದಕ್ಕೆ. ಸುಮ್ಮನೆ ತಗೊಂಡೋಗಿ ಯಾವನಿಗೆ ಒಬ್ಬನಿಗೆ ಕೊಟ್ಟು ಮದುವೆ ಮಾಡಿ ಮನೆ ಬಿಟ್ಟು ಕಳಿಸ್ಬಿಡ್ಬೇಕು ಅವಳನ್ನ. ಹಂಗೆ ಮಾಡ್ತೀನಿ ನೋಡು. ಅದಕ್ಕೆ ಇನ್ನೊಂದು ಪ್ಲ್ಯಾನ್ ಮಾಡಿದ್ದೀನಿ ಜೀವಿತ ಅಕ್ಕ. ನಾನು ಹೆಂಗೋ ಬಿಡತ್ಲ ಪ್ಲ್ಯಾನ್ ವರ್ಕೌಟ್ ಆಗೈತಲ್ಲ. ನಾನೇ ಐಡಿಯಾ ಕೊಟ್ಟಿದ್ದೆ, ಹೇಗೈತೆ? ಚೆನ್ನಾಗೈತಲ್ಲ, ಚೆನ್ನಾಗಿ ವರ್ಕೌಟ್ ಆಗೈತೆ. ಹೌದು ಜೀವಿತ ಅಕ್ಕ, ನನಗೇನೋ ತುಂಬ ಖುಷಿ ಆಯ್ತು. ಅದ್ರಾಗೆ ನನ್ನ ಮೇಲೆ ಅನುಮಾನ ಪಟ್ಟವಳೆ. ಆದರೆ ನಮ್ಮ ಧನು ಅಣ್ಣ ನಂಬೋದಿಲ್ಲ ನಾನೇ ಮಾಡಿರೋದು ಅಂತೇಳಿ. ಧನು ಅಣ್ಣನಿಗೆಲ್ಲ ಹೇಳಿದ್ಲು. ಆದರೆ ಇದನ್ನೆಲ್ಲ ಹೆಂಗೆ ಮಾಡೋದಕ್ಕೆ ಸಾಧ್ಯ? ಇದೇನೇ ಧನು ಹ್ಯಾಂಡ್ ರೈಟಿಂಗ್, ಇವಳು ಮುತ್ತು ಹ್ಯಾಂಡ್ ರೈಟಿಂಗ? ಇದು ಯಾರೆಲ್ಲ ಬರ್ದಿರೋದು ನೋಡು, ರೈಟಿಂಗ್ಸ್ ಇದೆಲ್ಲ ಯಾರ್ದು ಅಂತ ಹೇಳಿ ನಮ್ಮ ಧನುವಣ್ಣ ರೊಚ್ಚಿಗೆ ಎದ್ದು ಬಿಟ್ಟಿದ್ದ. ಅವಳಿಗೆ ಸರಿಯಾಗಿ ಆಗಬೇಕು. ಅದಕ್ಕೇ ನಾನು ಇನ್ನೊಂದೇನಾದರೂ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜೀವಿತಾಕ. ಅದಕ್ಕೆ ಇನ್ನೊಂದು ಲೆಟ್ರ್ ಬರ್ಕೊಂಡು ಕೊಡ್ತೀಯ ನೀನು? ಅಯ್ಯೋ ನನಗೆ ಬೇರೆ ಸೊಂಟ ನೋವಾಗೈತೆ ಕಣೆ. ಎದ್ದಳಕ್ಕಾಗಲ್ಲ, ಹಿಂಗೆ ತಿರುಕೊಳ್ಳೋಕ್ಕಾಗಲ್ಲ, ಸ್ಟ್ರೈಟಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಹಿಂಗೆ ಆಗ್ಬಿಟ್ಟೈತೆ. ತುಂಬ ನೋವಾಗೈತೆ. ಎಕ್ಸ್ರೇ ಎಲ್ಲ ಹೊಡ್ಸಿದ್ರು ಸರಿ ಹೋಗಿಲ್ಲ. ಈಗ ನೋಡಿ ಈ ರೀತಿ ಪ್ರಾಬ್ಲಮ್ ಆಗೈತೆ. ಸರಿ ಆಯ್ತು ಹೇಳು, ಒಂದು ಸ್ವಲ್ಪ ಪ್ಲೇವುಡ್ ಏನಾದರೂ ಇಟ್ಕೊಬಿಟ್ಟು ಬರ್ಕೊಡ್ತೀನಿ. 2 ಥರದ್ದು ಏನಾದರೂ ಬರೆಯಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ? ನಾನು 2 ಥರದ್ದು ಬರೆಯೋಣ ಅಂತ ಅಂದ್ಕೊಂಡೆ. ಆದರೆ ಹ್ಯಾಂಡ್ ರೈಟಿಂಗು ಇವಳು ಧನುಷನ್ ಹ್ಯಾಂಡ್ ರೈಟಿಂಗ್ ಥರ ಬರೆಯೋಕ್ಕೆ ಬರಲ್ವಲ್ಲ. ಮತ್ತು ಅದೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ. ಬೇಡ, ಈಗ ನಾನೊಂದು 100 ರೂಪಾಯಿನ ವಾಚ್ ತೊಗೊಂಬಂದಿದ್ದೀನಿ. ಜಾತ್ರೆಗಿರೋದು ಬರ್ತಾವಲ್ಲ, ಆ ಥರ ಜಾತ್ರೆಗಿರೋ ಅಂಥದ್ದು ಒಂದು ವಾಚ್ ತೊಗೊಂಬಂದಿದ್ದೀನಿ. ಒಂದು ವಾಚ್ ತೊಗೊಂಬಂದು ಒಂದು ಇದ್ರೊಳಗಡೆ ಇಟ್ಬಿಟ್ಟು ಪಾರ್ಸಲ್ ಕವರ್, ಇದು ಪ್ಯಾಕಿಂಗ್ ಕವರ್ ಬರುತ್ತಲ್ಲ ಬ್ಲೂ ಕಲರ್ ಮಿಂಚು ಟೈಪ್, ಆ ಥರ ತೊಗೊಂಬಂದ್ಬಿಟ್ಟು ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿ ಅದರೊಳಗೆ ಒಂದು ಲೆಟ್ರ್ ಇಟ್ಬಿಟ್ಟು, ನೀನು ನನ್ನ ಪ್ರೀತಿ ಒಪ್ಕೊಂಡಿದ್ದಕ್ಕೆ ತುಂಬ ಖುಷಿ ಆಯಿತು, ನೀನು ನನ್ನ ಹಿಂಗೇನೆ ನನ್ನ ಪ್ರೀತಿಸ್ತಾ ಇರು ಅಂತೇಳಿ ಸ್ವಲ್ಪ ಹಿಂಗೆ ಬರ್ಕೊಟ್ರೆ ಆಯ್ತು ಅಷ್ಟೇ. ಸ್ವಲ್ಪ ಚಿಕ್ಕದಾಗಿ ಏನಾದರೂ ಬರ್ಕೊಂಡು ಕೊಡ್ರಿ. ಸುಮ್ಮನೆ ಒಂದು ಇಂಗ್ಸಿಲ್ ಥರ ಹಾಕ್ಬಿಟ್ಟು DR ಅಂತ ಹಾಕ್ಬಿಟ್ಟು ಆರ್ಟೆಲ್ಲ ಹಾಕ್ಬಿಟ್ಟು ಯಾವುದೋ ಒಂದು ಇಂಗ್ಸಿಲ್ ಹಾಕಿದ್ರೆ ಆಯಿತು. ಇಂಥದ್ದೇ ಅಂತ ಏನು ಕನ್ಫರ್ಮ್ ಆಗಿ ಯಾವುದೂ ಗೊತ್ತಿಲ್ವಲ್ಲ. ಸುಮ್ಮನೆ ಯಾವುದೋ ಒಂದು DP ಅಂತಲ್ಲ, DR ಅಂತಲ್ಲ, ಯಾವುದೋ ಒಂದು ಇಂಗ್ಸಿಲ್ ಹಾಕ್ಬಿಡೋದು. ಯಾವುದೋ ಒಂದು ಇಂಗ್ಸಿಲ್ ಹಾಕಿ ಬರ್ಕೊಟ್ಬಿಡೋದು. ಬರ್ಕೊಟ್ಬಿಟ್ಟು ಅದರೊಳಗಡೆ ತಗೊಂಡೋಗಿ ಇಕ್ಕೋದು. ನಾನು ಹೋಗ್ತೀನಿ, ಹೋಗಿ ಆ ಬ್ಯಾಗ್ ಒಳಗಡೆ ಒಟ್ಟಿನಲ್ಲಿ ಚೆಕ್ ಮಾಡೋ ಥರ ನಾನು ಏನೋ ಒಂದು ಹೇಳ್ತೀನಿ ನಮ್ಮ ಅಣ್ಣಂಗೆ, ಧನುಗೆ ಹೋಗಿ ಆ ಬ್ಯಾಗ್ ಒಳಗಡೆ ನೋಡು ಅಂತೇಳಿ ಹೇಳ್ತೀನಿ. ಆವಾಗ ಸರಿಯಾಗಿ ಹಸಿಗೆ ಬೀಳ್ತಾಳೆ. ಆವಾಗ ಅವ್ನು ನೋಡ್ತಾನೆ, ಇಂಥ ಆಟ ಆಡ್ತಾ ಇದೀಯ ಅಂತೇಳಿ ಸರಿಯಾಗಿ ಜಾಡಿಸ್ತಾನೆ. 100 ರೂಪಾಯಿ ವಾಚನೆ, ಅದರೊಳಗೆ 5,000 ರೂಪಾಯಿ ವಾಚು ಇದು ಅಂತೇಳಿ ಬರ್ಕೊಳ್ಳೋ ಥರ ಬರ್ಕೊಡತ್ತಿ. ಸುಮ್ಮನೆ ಏನೋ ಒಂದು ಮಾಡ್ತೀನಿ ತಡಿ. ನನಗೆ ಗೊತ್ತೈತಿ. ಒಟ್ಟಿನಲ್ಲಿ ಅವ್ನು ಸರಿಯಾಗಿ ಅವಳಿಗೆ ಮಾತಾಡಿಸ್ಬಾರ್ದು, ಅವಳಿಂದ ದೂರ ಆಗಬೇಕು. ನನ್ನ ತಂಗಿ ಅಂತ ಒಪ್ಕೊಂಡು ನಾನು ತುಂಬ ಇಷ್ಟಪಡ್ಬೇಕು. ಅದಿರೋದು ನನ್ನ ಮನಸ್ಸಲ್ಲಿ. ನೋಡೋಣ
ನೋಡು ಕೇಳಿಸ್ಕೊಂಡ ಅವಳ ಬಂಡವಾಳ ಎಲ್ಲ ಗೊತ್ತಾಯ್ತಾ. ಇವಾಗ ರೆಡ್ ಹ್ಯಾಂಡಾಗಿ ನಾವಿಬ್ಬರು ಸೇರ್ಕೊಂಡು ಅವಳು ಹಿಡಿಬೇಕು. ಇವಾಗೆಲ್ಲ ಜೀವಿತಿನ ಹತ್ರ ಬರೆಸ್ಕೊಂಡು ಪ್ಯಾಕ್ ಮಾಡ್ಕೊಂಡು ನನ್ನ ಬ್ಯಾಗ್ ಒಳಗಡೆ ತಂದು ಇಡೋದಕ್ಕೆ ಅವಳು ಪ್ರಯತ್ನ ಪಡ್ತಿರ್ತಾಳೆ. ಇದನ್ನು ನಾವು ನೋಡಿಬಿಟ್ಟು ರೆಡ್ ಹ್ಯಾಂಡಾಗಿ ಹಿಡಿಬೇಕು ಅವಳನ್ನ. ರೆಡ್ ಹ್ಯಾಂಡಾಗಿ ಹಿಡಿದು ಅಜ್ಜಿ ತಾತ ನಮ್ಮ ಅಮ್ಮಯ್ಯನ ಮುಂದೆಲ್ಲ ಇವಳು ಬಂಡವಾಳ ಬಯಲು ಮಾಡಿ ನಮ್ಮ ಮನೆಯಿಂದ ಆಚೆ ದಬ್ಬೆ ಕಣ್ಣ ಇವಳನ್ನ. ನಾನು ಹೇಳಿಲ್ವಾ ಇವಳು ನಂಬಾರ್ದು, ಇವಳು ಒಳ್ಳೆವಳಲ್ಲ ಅಂತ ಹೇಳಿ. ನಾನು ಹೇಳಿದ್ರು ನಂಬಲಿಲ್ಲ. ನೋಡು ನಮ್ಮ ಮಧ್ಯೆನೇ ತಂದಿಕ್ಬಿಟ್ಲು ಇವಳು. ನನಗೆ ಎಷ್ಟು ಬೇಜಾರಾಗ್ತೈತೆ ಗೊತ್ತಾ. ನೀನು ಬೇಜಾರು ಮಾಡ್ಕೊಂಡಿದ್ದಕ್ಕೆ ನಾನು ಮಾತಾಡ್ಸಿಲ್ಲ, ನೆನ್ನೆ ಆಗ್ಲಲ್ಲ ನೀನು. ನನಗೆ ಎಷ್ಟು ಬೇಜಾರಾಯಿತು ಅಂದರೆ ಅಷ್ಟು ಬೇಜಾರಾಯಿತು ಗೊತ್ತಾ. ಓ ಹಿಂಗ ಇದು ಕತೆ. ನಾನು ಏನೋ ಅಂದ್ಕೊಂಡಿದ್ದೆ. ಅಬ್ಬ ಇಂಥವೆಲ್ಲ ಮಾಡ್ತಾ ಇದ್ದಾಳೆ ಇವಳು. ಬರಲಿ ಅದೇನು ತಗೊಂಬತ್ತಾಳೆ ತರಲಿ, ಅದೇನು ಪ್ಯಾಕ್ ಮಾಡಿಸ್ಕೊಂಡು ತಗೊಂಬರ್ಲಿ, ಸರಿಯಾಗಿ ಮಾಡ್ತೀನಿ. ಯಾಕ ಏನಾಯ್ತಪ್ಪ ಅದನ್ನು ಅವಳು ತಂದಿಟ್ಟಿರೋದು ಅದು ಲವ್ ಲೆಟ್ರ್ ಅನ್ನೋದು ಗೊತ್ತಿರಲಿಲ್ಲ. ಹೇಳಿದ್ರೆ ಸುಮ್ಮನೆ ಸುಳ್ಳು ಹೇಳ್ತಾರಪ್ಪ ಅನ್ಮಂಗೆ ಆಗೋದು. ಅದಕ್ಕೇನೆ ಇವಾಗ ಅವಳು ಮಾತಾಡಿರೋದನ್ನೆಲ್ಲ ಜೀವಿತನ ಅವಳು ಮಾತಾಡ್ತಿದ್ರು. ಅಜ್ಜಿ ಅವ್ರಿಬ್ರು ಮಾತಾಡ್ತಾ ಇದ್ದಾರೆ ನೋಡು ಅಂತ ನೀನು ಹೇಳ್ದಲ್ಲ, ಹೋಗಿ ಎಲ್ಲ ರೆಕಾರ್ಡ್ ಮಾಡ್ಕೊಂಬಂದೆ ನೋಡು. ಅವರಿಬ್ರು ಮಾತಾಡೋದ್ನಲ್ಲಿ ಹಿಂದೆ ಕೂತ್ಕೊಂಡು ಸೈಡಾಗೆ ರೆಕಾರ್ಡ್ ಮಾಡ್ಕೊಂಬಂದ್ಬಿಟ್ಟೆ. ಅದಕ್ಕೆ ನಮ್ಮ ಅಣ್ಣಗೆ ತೋರಿಸ್ತಾ ಇದ್ದೀನಿ. ಇವಾಗ ಅವನು ನಾನು ಇಬ್ಬರು ಸೇರ್ಕೊಂಡು ಅವಳು ಹಿಡ್ದಾಕ್ಬಿಡ್ತೀವಿ. ನನ್ನ ಬ್ಯಾಗ್ ಒಳಗಡೆ ಅದೇನು ಇಕ್ಕದಕ್ಕೆ ಇಕ್ತಾಳೆ ತಗೊಂಬರ್ಲಿ, ಎಲ್ಲ ವಿಡಿಯೋ ಮಾಡ್ಕೊಂಡು ಅಜ್ಜಿ ತಾತ ಮುಂದೆ ಅವಳು ಬಂಡವಾಳ ಎಲ್ಲ ಬೈಲ್ ಮಾಡ್ತೀನಿ ನೋಡು. ಸರಿಯಾಗಿ ಮಾಡ್ತೀನಿ. ಏನೋ ತಿಳ್ಕೊಬಿಟ್ಟವಳು ಅವಳು. ನಮ್ಮ ಅಣ್ಣ ಇನ್ನು ನನ್ನ ದೂರ ಮಾಡೋಕೆ ಇಂಥದ್ದೇ ಮಾಡೋದು, ಇಂಥ ಮಾಡಬಾರ್ದು. ನಾವು ಯಾವಾಗಿಂದನೂ ಭಾಳ ಚೆನ್ನಾಗಿದ್ದೀವಿ. ನಾವು ಯಾವ ವಿಷಯಕ್ಕೂ ಜಗಳ ಮಾಡ್ಕೊಂಡಿಲ್ಲ. ಆದರೆ ನಮ್ಮ ಅಣ್ಣ ಈ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟು. ಇಂಥದ್ದಂತಂದರೆ ಅವ್ನಿಗೆ ಇಷ್ಟನೇ ಆಗಲ್ಲ. ನೋಡಿ ಹಿಂಗೆ ಮಾಡ್ಬಿಟ್ಲಲ್ಲ ನನ್ನ ತಂಗಿ ಅಂತ ಬೇಜಾರು ಮಾಡ್ಕೊಂಡವನೇ ಅಜ್ಜಿ. ನೆನ್ನೆಯಿಂದ ನಾನು ಮಾತಾಡ್ಸಿಲ್ಲ. ಅದಕ್ಕೆ ಅವ್ನ ಮುಂದೆ ನಾನು ಬಯಲು ಮಾಡಿಬಿಟ್ಟೆ ಈ ವಿಷಯ. ಅದಕ್ಕೆ ನನಗೆ ಮನಸ್ಸೇ ತಡಿಲಿಲ್ಲ. ಅದಕ್ಕೆ ಫಸ್ಟ್ ಅವನಿಗೆ ತೋರಿಸ್ಬಿಟ್ಟೆ. ಅವನು ನಾನು ಇಬ್ಬರು ಜೊತೆಯಾಗ ಕಳ್ಳಿ ನಡಿಯೋಣ ಅಂತ. ನೋಡಕ್ಕೆ ಯಾಕೆ ತಿಳಿಯಲ್ಲ ಮಂಗೈತೆ ನೋಡಿ ಎಂತೆಂಥ ಬದುಕು ಮಾಡುತ್ತೆ. ಇಂಥ ಮಾಡಿದರೆ ನಾನು ಯಾರನ್ನ ಏನಂದಾರು ಕ್ಯಾಕ್ರಸ್ ಉಗುಳ್ತಾರೆ ನನ್ನ. ಅವ್ರ ಕೈಗೆ ನಾನು ಸಿಗೇ ಬಿದ್ದರೆ ನಾನು ಏನಂದಾರು ಅಂದೊಂದಿಟ್ಟು ಮನ ಮರ್ಯಾದೆ ಬೇಡವಾ ಅದಕ್ಕೆ? ಇಂಥದ್ದು ಮಾಡ್ತಾಳಲ್ಲ, ಕಾಪಾಡ್ಕೊಯ್ಬೇಕು ಹಿಡ್ಕೊಂಡು. ವೇಲೆ ಧನುಷಮ್ಮ ಇಂಥದ್ದು ಮಾಡಾಳಲ್ಲ. ಅವಳು ಗೌರವಾಗಿ ಹೆಂಗಿರ್ಬೇಕು, ಅಪ್ಪ ಎಮ್ಮೆಗೆ ಹೆಸರು ತರಬೇಕು ಅಂಬೋದು ಅವಳಿಗೆ ಚೆನ್ನಾಗಿ ಗೊತ್ತೈತೆ. ಅವಳನ್ನ ಅವ್ನು ಮಾತು ಅಂದ್ಬೇಡ, ಸುಮ್ಮನೆ ಕಂಡರ್ ಮಾತು ಕೇಳ್ಕೊಂಡು. ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಜ ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಇದನ್ನ ಹಾಡು ಅರ್ಥ ಮಾಡ್ಕೆ. ಈಗ ಯಾವುದೂ ಸುಮ್ಮನೆ ನಾವು ಬೇಗ ನಂಬಾರ್ದು. ಹೇಳಿದ್ದು ಸುಳ್ಳಾಗ್ಬೋದು, ಕೇಳಿದ್ದು ಸುಳ್ಳಾಗ್ಬೋದು, ನೋಡಿದ್ದು ಸುಳ್ಳಾಗ್ಬೋದು. ನಿಧಾನವಾಗಿ ಯೋಚನೆ ಮಾಡ್ಬೇಕು. ಯಾವುದೇ ಆಗಲಿ ನೀನು ಯೋಚನೆ ಮಾಡ್ಬೇಕು ತಾನೆ. ನನ್ನ ತಂಗಿ ಮೇಲೆ ಹಿಂಗೆ ಅವಳಿಗೆ ಸಿಟ್ಟೈತೆ, ಹಿಂಗೆ ಆಗಿರ್ಬೋದೇನೋ ಅಂತ ನೀನು ಒಂದು ಸ್ವಲ್ಪನೂ ಯೋಚನೆ ಮಾಡಿಲ್ವಲ್ಲೋ ಪಾಪ. ಬೈದಿದ್ದೀಯಾ ಬಿಡಿ. ಇವಾಗ ಹೋಗ್ಲಿ, ಇವಾಗ ಇಬ್ಬರು ಸೇರ್ಕೊಂಡು ಅಲ್ಲೋಡಿ ನೀಡಿರಿ ಹೇಳ್ತೀನಿ. ಅವಳೇನು ಬ್ಯಾಗ್ನಾಗ ತಂದಿಕ್ತಾಳೆ ಅದನ್ನ ಇಬ್ಬರು ಸೇರ್ಕೊಂಡು ಏನು ಗೊತ್ತಿಲ್ದಾರಂಗಿದ್ದು ನೀವು ಇದು ಮಾಡಿರಿ ಹೇಳ್ತೀನಿ. ಹಂಗೆ ಮಾಡೋದು ಬರಲಿ ಇಲ್ಲಿ. ಅಲ್ಲ ನಾನು ಏನೋ ಅಂದ್ಕೊಂಡಿದ್ದೆ. ನಾನು ಪಾಪ ಬಿಡು, ಹಿಂಗೆಲ್ಲ ಮಾಡಲ್ಲ, ಏನೋ ಬುದ್ಧಿ ಬಂದೈತೆ, ಕೆಲಸ ಕೇಳ್ತೈತೆ, ಕೆಲ್ಸಕ್ಕೆ ಹೋಗ್ತೀನಣ್ಣ, ಕಷ್ಟಪಟ್ಟು ದುಡಿತೀನಣ್ಣ ಅಂತೇಳಿ ತುಂಬ ಚೆನ್ನಾಗಿ ಮಾತಾಡ್ಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ನಾನೇನೋ ಒಂದಿಷ್ಟು ನಂಬಿಕೆ ಇಟ್ಟು ನಮ್ಮ ಮನೆ ಒಳಗೆ ಬಿಡಿಸ್ಕೊಂಡೆ, ನಮ್ಮ ಮನೆ ಒಳಗೆ ಬಿಡು ಇರಲಿ ಅಂತೇಳಿ ಅಪ್ಪ ಅಮ್ಮ ಇನ್ನೂ ಒಪ್ಕೊಂಡ್ರು. ನಾವು ಬೇಡ ಅಂತ ಹೇಳ್ತಿದ್ವಿ. ಏನೋ ಬಿಡತ್ತ ಬಂದೇ ಇದ್ದಾಳಲ್ಲ, ಏನೋ ಇರ್ತೀನಿ ನಿಮ್ಮ ಮನೆಯಾಗ ಇರ್ತೀನಿ ಅಂತೇಳಿ ಬಲವಂತ ಮಾಡಿದಾಗ ಅಜ್ಜಿ ತಾತ ಬಿಡಪ್ಪ ಅತ್ತ ಇದ್ರು ಇರಲಿ, ಅವಳ್ತಾಗ ಏನು ಅಂತೇಳಿ ಆ ವಾತಾವರಣದಾಗ ಇರೋಕ್ಕಾಗಲ್ಲ. ಅವಳ ಮಕ್ಕಯ್ಯ ಒಳ್ಳೆಯಳಲ್ಲ, ಅವಳನ್ನ ಮನೆಗೆ ಕರ್ಕೊಂಬಂದವ್ರೆ, ನಾವು ಅಲ್ಲಿ ಇರೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಎಷ್ಟು ನಾಟಕ ಆಡವಳು. ಬರಲಿ ಇಲ್ಲಿ, ಬರಲಿ ತಗೊಂಡು ಬರಲಿ, ಬಂದಾಗ ನಾನು ಹೇಳ್ತೀನಿ. ಅಣ್ಣ ಬರೋವರೆಗೂ ಸುಮ್ಮನಿರು. ಬಂದು ಅದ್ರೊಳಗಡೆ ಅವಳು ಏನು ತಗೊಂಡೋಗಿರ್ತಾಳೆ ಏನೋ ಗೊತ್ತಿಲ್ಲ ಅಮ್ಮಂಗಿರು. ನಾವೆಲ್ಗ ಹೋಗ್ತೀವಿ ಅಮ್ಮಂಗೆ ಹೋಗೋಣ. ಅವಳ ಬ್ಯಾಗ್ನಾಗ ತಂದಿಕ್ಕೊಂಡು ಎಲ್ಲ ಅವಳು ಪಾಲ ಮಾಡ್ಕೊಂಡು ಸರಿಯಾಗಿ ಹಿಡಿಬೇಕು. ಇವಾಗ ನೀನು ಮಾತಾಡಿದ್ರೆ ಹೆಂಗಾಗುತ್ತೆ ಗೊತ್ತಾಗ್ಬಿಡುತ್ತೆ. ಅವಳು ಅಲ್ಲಿಗೆ ಸುಮ್ಮನೆ ಆಗ್ತಾಳೆ. ಇವಾಗ ಏನು ಮಾಡಬೇಕು ಅಂತ ಇದ್ದಾಳೆ ಅದನ್ನೂ ಎಲ್ಲನ ನಾವು ವಿಡಿಯೋ ಮಾಡ್ಕೊಂಬನ. ವಿಡಿಯೋ ಮಾಡ್ಕೊಬಿಟ್ಟು ಅಜ್ಜಿ ತಾತ ನಮ್ಮಪ್ಪ ನಮ್ಮಮ್ಮನ ಮುಂದೆ ಇದು ಮಾಡೋಣ, ಬಲ್ ಮಾಡೋಣ. ನಮ್ಮಮ್ಮ ಸಣ್ಣ ಹುಡುಗಿಂದ ಸಾಕೈತಿ ಅಂತ ಒಂದಿಟ್ಟು ಆಸೆ ಐತೆ ಅವಳ ಮೇಲೆ. ಸಾಕೈದ್ನಿ ಅಂತ ಮಗಳು ಅಂತ ಅಂದ್ಕೊಂಡೈತೆ ನಮ್ಮಮ್ಮ. ಆದ್ರೆ ದೌಲತ್ತಿನ ಮುಂಡಾರು ಎಷ್ಟು ಇದನ್ನು ಮಾಡ್ತಾರೆ. ನಮ್ಮಮ್ಮಯ್ಯ ತೋರ್ಸೋ ಪ್ರೀತಿಗೆ ಅನ್ಯಾಯ ಮಾಡ್ತಾರೆ. ಥೂ ಬಿಡು. ನಾವು ಅವಾಗೆಲ್ಲ ಸಣ್ಣ ಹುಡುಗರಾಗಿಂದ ನೋಡ್ಕೊಂಡಿದ್ದೀವಿ. ಚೆನ್ನಾಗಿರ್ಲಿಲ್ಲ ಅವರು ನಮ್ಮ ಮಕ್ಕಳಂತೇಲೇನೆ ಅಲ್ವೇ ಅಂತೇಳಿ ನಮ್ಮಮ್ಮಯ್ಯ ಎಷ್ಟು ಒಳ್ಳೆ ಮನಸ್ಸಿಂದ ನೋಡ್ಕೊಂಡ್ರು ಎಷ್ಟು ನಮ್ಮ ಮೇಲೆ ಕೆಣಕಿ ತಪತಿ ಮಾಡ್ತಾರೆ ನೋಡೋರು. ಒಳ್ಳೇದು ಮಾಡಕ್ಕೆ ಹೋಗ್ಬಾರ್ದು. ನೋಡಿ ನಿಮ್ಮಮ್ಮಯ್ಯ ಬಿಡತ್ತ ಚೆನ್ನಾಗಿರ್ಲೇಳು. ನಮ್ಮ ಮಕ್ಳಿದ್ದಂಗೆ ನಾವು ಅವ್ರನ್ನ ಸಾಕಿದ್ದೀವಿ. ನಿಮ್ಮಮ್ಮಯ್ಯ ಚೆನ್ನಾಗಿ ಸಾಕಿಲ್ಲ ಅವ್ರಿಬ್ರು. ಅವ್ರ ಅಮ್ಮಯ್ಯ ಹೊಳ್ಪೋದ್ನ ಹಂಗೇನೆ ಸಾಲ್ಟ್ ಹಿಂದಿಕ್ಕಳು ಒಯ್ಯಾಳು ಹುಡುಗರನ್ನ ಎತ್ಕೊಂತಿರ್ಲಿಲ್ಲ. ಹಂಗೆ ಸಿಟ್ಟು ಆಗಾಳು. ಏನೋ ನಾವು ಹೊರ್ಗಡಿಗೆ ಹೋದ್ರೆ ಹುಡುಗರು ಇದು ಮಾಡಾಳು ಹಂಗೇನೆ. ಪಾಪ ನಿಮ್ಮಮ್ಮಯ್ಯ ನಿಮ್ಮ ಸಾಕ್ರಿನೂ ಮಾಡಿಲ್ಲ ಕಣಮ್ಮ. ಹಂಗೆ ಮಾಡಿಲ್ಲ ಹುಡುಗರ್ನ ಹೆಂಗೆ ನೋಡ್ಕೊಂಡವಳೆ. ನೋಡ್ಕೊಂಡಿರೋ ಇದಕ್ಕಿಂತ ಅನ್ಯಾಯ ಮಾಡಬಾರ್ದು. ಥೂ ದೇವ್ರ ಮೆಚ್ಚಲ್ಲ. ಎಂತ ಚೆನ್ನಾಗಿ ನೋಡ್ಕೊಂಡವಳು ನಿಜವಾಗ್ಲು. ನೀರು ಒಯ್ಯೋದ ಹುಡುಗರಿಗೆ ಬಟ್ಟೆ ಇಕ್ಕೋದು ಅಳ್ಪೋದ್ನ ಬೇಜರಿಕೆ ಮಾಡಿ ಹೋಗತ್ತೆ. ಈ ಹುಡುಗರ್ನ ಯಾರು ನೋಡ್ಕೊಂತಾರೆ ಅಂತ ಹೊತ್ತರೆ ಸರಿಯಾಗಿ ಒಯ್ಯಾಳ. ಹುಡುಗರು ಅಳ್ತಾವೆ. ಸಣ್ಣ ಹುಡುಗರನ್ನ ಸುಧಾರಿಸ್ಬೇಕು ಅಂತ ನಿಮ್ಮಮ್ಮ ನಿಧಾನಸ್ತಿ ಆಗತ್ತೆ ಪಾಪ ಎಂತ ಚೆನ್ನಾಗಿ ಎತ್ಕೊಂಡು ಸುಧಾರಿಸೋದು ಉಣಿಸ್ತಿರ್ಲಿಲ್ಲ ಅವಳು. ಉಂಬಲ್ಲ ಹುಡುಗರು ತೆಗಿ ನುಮ್ದಿದ್ ರೊಟ್ಟಿ ಅಂತ ಅಲ್ಲಿ ಇಕ್ಕಿ ಅದೇ ಸುಮ್ಮನಾಗಳು ಉಮ್ದಿದ್ ರೊಟ್ಟಿ ಅಂತ.
ನಿಮ್ಮಮ್ಮಯ್ಯ ಹುಡುಗರು ಉಮ್ದಂಗಿದ್ರೆ ಹೆಂಗೆ ಅಂತ ಹೇಳಿ ಎತ್ಕೊಂಡು ಎಮ್ಮೆ ತೋರಿಸ್ಕೊಂಡು ನಾಯಿ ತೋರಿಸ್ಕೊಂಡು ಉಣ್ಸೋದು ಅದು ಮಾಡಾಳು ನಿಮ್ಮಮ್ಮಯ್ಯ ನಿಮ್ಮನ್ನು ನೋಡ್ಕೊಂಬಳ ಅವ್ರ ಹುಡುಗರ್ನು ನೋಡ್ಕೊಂಬಳು ಎಮ್ಮೆ ಹೊಡ್ಕೊಂಡು ಹೋಗಳು ಮನೆಗಳು ದೇವಟ್ ಬದುಕು ಮಾಡಾಳು ಅವಳು ಮನೆಯಾಗಿದ್ರು ಹುಡುಗರು ನೋಡ್ಕೊಂಬಕ್ಕೆ ಸಿಡಮಿಡ ಅಂಬಾಳು ಇಂಥ ಮಾಡಾಳ ಅವಳು ತಗೊಳ್ಳೆ ಬುದ್ಧಿ ಇಲ್ಲ ಅವಳು ಥೂ ಹೇಳು ಅಲ್ಲ ಪದ್ಮ ಹುಡುಗರು ನೋಡ್ಕೊಂಡೇ ಇಲ್ಲ ಇವು ನೋಡ್ಕೊಂಡಿರೋದ್ ಕಾರಣ ಇವ್ ಮನ ಮರ್ಯಾದೆ ಬೇಡ ಇಂಥ ಒಟ್ಟು ಬಿಟ್ಟು ಕೆಲಸ ಮಾಡ್ತಾವೆ ಒಟ್ಟು ಬಿಟ್ಟು ಥೂ ಅದೇ ಮತ್ತೆ ಇವಾಗ ಒಳ್ಳೇದಕ್ಕೆ ಕಾಲ ಇಲ್ಲ ಒಳ್ಳೆ ತಂದಿಂದ ನಮ್ಮ ಅಪ್ಪ ನಮ್ಮಮ್ಮಯ್ಯ ಇವಾಗ ನೋಡು ಬಂದಿದ್ದಾಳೆ ದೊಡ್ಡಮ್ಮಯ್ಯ ಇಲ್ಲೇ ಇರ್ತೀನಿ ನಿಮ್ಮ ಮನೆಯಾಗೇನೆ ಇರ್ತೀನಿ ಅಂತ ಹೇಳಿದ್ಲಾ ಬಿಡತ್ತಾ ಇದ್ರು ಇರಲಿ ಅಂತೇಳಿ ನಮ್ಮಪ್ಪ ನಮ್ಮಮ್ಮ ಒಪ್ಕೊಂಡು ಬಿಡಮ್ಮ ಇರು ಅಲ್ಲಿನ್ನೇನು ಇರಬೇಡ ಇಲ್ಲೇ ಇರು ಅಂತ ಅಣ್ಣ ಅಂತ ನಮ್ಮ ಅಣ್ಣ ತಗೋ ಚೆನ್ನಾಗಿ ಮಾತಾಡ್ಸ್ಕೊಂಡು ಅವನು ಇದು ಮಾಡಿಳು ನಮ್ಮ ಅಣ್ಣ ನಾನು ಮಾತಾಡ್ಸಿಲ್ಲ ಗೊತ್ತೇನೆ ಎಣ್ಣೆಯಿಂದ ನನಗೆ ಎಷ್ಟು ಬೇಜಾರಾಯಿತು ನಮ್ಮ ಅಣ್ಣ ಮಾತಾಡ್ಸಿಲ್ಲ ಅಂತ ನನಗೆ ಅಷ್ಟು ಸಿಟ್ಟುನು ಬಂತು ದುಃಖನೂ ಆಯಿತು ಅಷ್ಟು ನಮ್ಮ ಅಣ್ಣ ಮಾತಾಡಿಸ್ತಿಲ್ಲದಕ್ಕೆ ಯಾವತ್ತೂ ನಮ್ಮ ಅಣ್ಣ ಹಿಂಗೆ ಮಾಡಿರಲಿಲ್ಲ ಹಿಂಗೆಲ್ಲ ಆಗೈತೆ ಎಂಬುದು ಏನು ಗೊತ್ತು ಬೇಜಾರು ಮಾಡ್ಕೊಬಿಡ ಬಿಡು ತಪ್ಪಾಯ್ತು ಬಿಡಮ್ಮ ಧನುಷ ತಪ್ಪಾಯ್ತು ನಂಗೆ ತಿಳ್ಕೊಬಾರ್ದಾಗಿತ್ತು ಹಂಗೆ ಮಾತಾಡಬಾರ್ದಾಗಿತ್ತು ಮಾತಾಡಿದೆ ಅದೇನು ಅಂತೇಳಿ ಲಕ್ಷ್ಮಜ್ಜಿ ಹೇಳ್ದಂಗೆ ಹೇಳಿದ್ದು ಸುಳ್ಳಾಗ್ಬೋದು ಕೇಳಿದ್ದು ಸುಳ್ಳಾಗ್ಬೋದು ನಿಧಾನಿಸಿ ಯೋಚಿಸ್ಬೇಕು ಅಂತ ನಿಜವಾಗ್ಲೂ ಇವಾಗ ಗೊತ್ತಾಯ್ತು ನನಗೆ ಭಾಳ ಬೇಜಾರಾಗ್ತೈತೆ ನನಗೆ ನೆನೆಸ್ಕೊಂಡ್ರೆ ನನ್ನ ತಂಗಿನ ಹೆಂಗೆ ಬೈದ್ಬಿಟ್ನಲ್ಲ ನಾನು ಯಾಕೆ ಹಿಂಗೆ ಬೈದ್ಬಿಟ್ಟೆ ನಾನೊಬ್ಬ ಮನುಷ್ಯನೇ ಅಂತ ನನಗೆ ಬೇಜಾರಾಗ್ತೈತೆ ಬಿಡಮ್ಮ ಧನುಷ ಬೇಜಾರಾಗ್ಬಿಟ್ಟೆ ಬಿಡು ಇನ್ಮೇಲೆ ಅವಳು ಬರಲಿ ಇಲ್ಲಿ ಬಂದು ಅದೇನು ಕೈ ಸೀಗೆ ಬೀಳಲಿ ಆವಾಗ ನಾನೆಲ್ಲ ಸರಿಯಾಗಿ ಮಾಡ್ತೀನಿ ಸೀಗೆ ಬೀಳಲಿ ಅವಳು ನನ್ನ ಕೈಗೆ ಜಾಡ್ಸ್ ಹೊಡೆದು ಹೊರಕ್ಕೆ ಹಾಕ್ತೀನಿ ನಾನೇನು ಕಣಿ ಕೇಳಲ್ಲ ನಾನು ಏನು ಕೇಳೋದೇ ಇಲ್ಲ ಬಿಡು ನಾನು ಸರಿಯಾಗಿ ಹೊಡೆದು ಬಿಡ್ತೀನಿ ನನ್ನ ಕೈಗೆ ನಾನೇನು ಇದು ಮಾಡೋಕ್ಕೆ ಹೋಗಲ್ಲ ಅದೇ ಮತ್ತೆ ಅಂತಾರಿಗೇನು ಅಲಕ್ತಿಯಡಿ ನೀನು ಕೈ ಮಾಡಬೇಡ ಸುಮ್ಮನೆ ಪಾಪ ಯಾಕೆ ಆಮೇಲೆ ಆಗಿದ್ದಾಗಲಿ ನನ್ನ ತಂಗಿ ಬಗ್ಗೆ ಅವಳು ಇಲ್ಲದ್ದೆಲ್ಲ ಕ್ಯಾರೆಕ್ಟರ್ ಬಗ್ಗೆ ಆ ರೀತಿ ಎಲ್ಲ ಮಾತಾಡಿದಾಳೆ ಹಂಗೆಲ್ಲ ನಾ ಇಲ್ಲ ಸಲ್ಲದೆಲ್ಲ ಹುಟ್ಟಿಸ್ಕೊಂಡು ನನ್ನ ತಂಗಿ ಬಗ್ಗೆ ಆ ರೀತಿ ಎಲ್ಲ ಕೆಟ್ಟದಾಗಿ ಬರೆದು ಲವ್ ಲೆಟ್ರಲ್ಲಿ ಸುಮ್ಮನೆ ಲವ್ ಲೆಟ್ರಲ್ಲೇ ಇಟ್ಟು ಈ ರೀತಿ ನನ್ನ ತಂಗಿನ ಹೆಸರು ಹಾಳು ಮಾಡಬೇಕು ಅಂತ ಹಿಂಗೆಲ್ಲ ಮಾಡಿದಾಳೆ ಅಂದ್ರೆ ನಾನು ಮಾತ್ರ ಬಿಡಲ್ಲ ಅದೇನಾಗುತ್ತಾ ಆಗಲಿ ನನ್ನ ಕೈಗೆ ನಾನು ಅವಳು ಸಿಗೆ ಬಿದ್ದಾಳೆ ಅಂದ್ರೆ ಕಪ್ಪಳಕ್ಕೆ ಬಾಡಿಸ್ತೀನಿ ಬರಲಿ ಅದೇನು ತಂದಿಕ್ತಾಳೆ ಇವತ್ತು ತಂದಿಕ್ಲಿ ನೋಡೋಣ ನನ್ನ ತಂಗಿ ಬ್ಯಾಗ್ನಾಕೆ ನನಗೆ ಎಷ್ಟು ಬೇಜಾರಾಗ್ತೈತೆ ಗೊತ್ತೇ ಒಂದಿನ ನನ್ನ ತಂಗಿನ ಮಾತಾಡಿಸ್ಲಿಲ್ಲ ನನಗೆ ಬೇಜಾರಾಯ್ತು ಯಾಕಪ್ಪ ನನ್ನ ತಂಗಿ ಇಷ್ಟು ದಿನ ಒಳ್ಳೆಯಳು ಅನ್ನಿಸ್ಕೊಂಡು ಇವಾಗ ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಅಂತ ನನಗೆ ಒಂಥರ ಬೇಜಾರಾಯಿತು ಈಗ ನಿನಗೂ ಗೊತ್ತಿಲ್ಲ ಪಾಪ ಅವಳಂಗೆ ಮಾಡ್ಯಾವಳೆ ಅಂತ ಇವಳಿಗೆ ಏನು ಗೊತ್ತು ಅವಳಂಗೆ ಮಾಡ್ತಾಳೆ ಅಂತ ಬಿಡತ್ತ ಅದು ಮುಂದಾಗಲೇ ಯಾರಿಗೂ ಗೊತ್ತಿರಲ್ಲ ಈಗ ನಿನಗೆ ಪಾಪ ಗೊತ್ತಿಲ್ಲ ಇವಳೇ ಮಾಡಿರ್ಬೇಕು ಅಂತ ನಿನಗೆ ಅವಳೆಲ್ಲಿ ತಂದಿಕ್ಕಿರ್ತಾಳೆ ಅಮ್ಮಂಗೆ ಆಗುತ್ತೆ ಈಗ ಹಂಗೆ ಏನೋ ಒಂದು ಬಂದೆ ಬರ್ತಾವಪ್ಪ ಸುಮ್ಮನೆ ನೀನು ಬೇಜಾರು ಮಾಡ್ಕೊಬೇಡ ಅಲ್ಲೋಡಿ ಮುಂಡೇನು ಫಸ್ಟ್ ಮನೆಯಿಂದ ಹಸಿ ಕಳಿಸ್ರಿ ಮನೆ ಅಂಗ್ಲ ತುಳಿಸ್ಬಾರ್ದು ಅಂತಾರನ ಎಲ್ಲೋಡು ಸಾಯ್ತಾ ಬಿದ್ದಾರೆ ಅಂದ್ರೆ ನೋಡ್ಲೂ ಬಾರ್ದು ಮನೆ ಅಂಗ್ಲ ತುಳಿಸ್ಬಾರ್ದು ನಡೀರಿ ಅಂತ ಅಚ್ಚ ಅನ್ಬೇಕು ಮನೆ ಬಕ್ಲಕ್ ಬತ್ತಿದಂಗೆ ನಡಿ ಅಚ್ಚ ಇದೇ ಅದನ್ನ ಇಲ್ಲ ಮನೆ ಬಕ್ಲಕ್ ಮನೆ ಐತೆ ಅಂತ ಅಚ್ಚ ಅಂತ ಇರಬೇಕು ಮನೆ ಅಂಗ್ಲ ತುಳಿಸ್ಬಾರ್ದು ಪಾಪ ಅಂತ ಬಿಡ್ಕೊಂಡೋಟ ನನಗೆ ತಲೆ ನೋವು ನನಗೆ ಮೈ ನೋವು ಈಗ ನೋಡೋದು ಬಂದಿರೋದಕ್ಕೆ ತಾನು ಇಂಥದ್ದಾಗಿರೋದು ಅದು ಬೋತಿದಂಗೆ ನಡಿ ಅನ್ಬೇಕು ಇಲ್ಲೆಲ್ಲೆಲ್ಲ ಸುತ್ತರಿಯಕ್ಕೆ ಬಿಡಬಾರ್ದು ದಂಡೆ ತಕೊಂಡು ಏರಿಕ್ಕಿ ಹೋಗ್ತಾ ಇರಬೇಕು ಹಂಗೆ ಕಳಿಸ್ರಾಗ ಅಂತಾರನ್ನೆಲ್ಲ ಬಿಡ್ಕೋಬಾರ್ದು ಈಗ ನೋಡಿ ಇಂಥ ಸಮಸ್ಯೆಗಳು ತಂದ್ಕೊಂಬಕ್ಕೆ ಮತ್ತೆ ನಿಮ್ಮ ಅಮ್ಮಗೆ ಹೇಳ್ತೀನಿ ನಾನು ನಿಮ್ಮ ಅಮ್ಮಯ್ಯ ಅಂತಾರ ಬಿಡತ್ತ ಅಂತಾಳೆ ನಂಗೆ ನಿಮ್ಮ ಅಮ್ಮ ಪಾಪ ಯಾರನ್ನ ಸುಧಾರಿಸ್ತಾಳೆ ಕಣಮ್ಮ ಅವಳು ಹಂಗೆ ಇದು ಮಾಡ್ಕೊಂಡು ಬಂದವಳು ಯಾವತ್ತು ಪಾಪ ಅವಳು ಯಾರಿಗೂ ಒಂದು ಕೆಟ್ಟದ್ದು ಬಯಸ್ತಾಳಲ್ಲ ಒಂದು ಯಾತು ಇದು ಮಾಡ್ದಾಳಲ್ಲ ಅಷ್ಟು ಹಂಗಿರಾಳು ನೀನು ಮನಸ್ಸು ತಡೀಲಿಲ್ಲ ಅದಕ್ಕೆ ಅದನ್ನೆಲ್ಲ ಬಯಲು ಮಾಡಬೇಕು ಅಂತ ಇದ್ದೆ ಇಲ್ಲ ನಾನು ನಮ್ಮ ಅಣ್ಣ ಇಬ್ಬರು ಜೊತೆಯಾಗಿ ಅವಳನ್ನ ಹಿಡಿಬೇಕು ಅವಳು ಮಾಡೋ ಅಂಥ ಕೆಲಸ ಇಬ್ಬರು ಅವನಿಗೂ ಗೊತ್ತಾಗಲಿ ಅಂತೇಳಿ ಅದಕ್ಕೆ ನನಗೆ ಮನಸ್ಸು ತಡಿಲ್ಲ ನಮ್ಮ ಅಣ್ಣನ ಹತ್ರ ಎಲ್ಲ ವಿಷಯ ನಾನು ಹೇಳ್ಬಿಟ್ಟೆ ಅಣ್ಣ ನೋಡಿ ಹಿಂಗೆ ಮಾಡ್ತಾ ಇದ್ದಾಳೆ ಹಿಂಗೆ ಅಂತೇಳಿ ಎಲ್ಲ ಅವಳು ಮಾಡ್ತಾ ಇರೋ ಅಂಥದ್ದೆಲ್ಲ ನಾನು ಹೇಳ್ಬಿಟ್ಟೆ ಇವಾಗ ನಮ್ಮ ಅಣ್ಣನ ಕೈಗೆ ಸಿಗೆ ಬೀಳ್ಬೇಕು ಅವ್ರು ಇವಾಗ ಬರಲಿ ಅವಳು ಬಂದಮೇಲೆ ಏನೂ ಗೊತ್ತಿಲ್ಲ ಅನ್ನೋ ಥರ ಇದ್ದು ರೆಡ್ ಹ್ಯಾಂಡಾಗಿ ಹಿಡ್ದು ಅವಳನ್ನ ನೋಡಿ ಮನೆಯಿಂದ ಆಚೆ ಕಳಿಸ್ತೀವಿ ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.